ಅವರು ನೀಡಿದ್ದಾರೆ. ಒಬ್ಬರಾಗೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯಲ್ಲಿ ಮಾತನಾಡಿದ್ದಾರೆ. ರಮೇಶ್ ಜಾರಕಿಹೊಳಿಯಿಂದ ತುಂಬಾ ಜನ ಅಡ್ವಾನ್ಸ್ ಅಂತ ಇಸ್ಕೊಂಡ್ಬಿಟ್ಟಿದ್ದಾರೆ. ಇವರು ಯಾವಾಗಲೂ ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಇನ್ನೂ ಹೋಗಿಲ್ಲ. ಆದ್ರೆ ಅವ್ರು ಬಿಟ್ಟು ಹೋದ್ರೆ ಏನು ಪಕ್ಷಕ್ಕೆ ನಷ್ಟೇ ಆಗಲ್ಲ, ಸರ್ಕಾರನೂ ಕೂಡ ಬೀಳಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಏನ್ ಮಾತಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ಓಕೆ, ಇನ್ನು ಉಡುಪಿಯಿಂದ ಮತ್ತೊಂದು ಕಡೆ ಸುದ್ದಿ ನಾನು ಕೊಡ್ತಾ ದಿನಗಳ ಕಾಲ ಚಿಕಿತ್ಸೆಯನ್ನು ತಗೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರಿದ್ರು. ಆದರೆ ಏಕಾಏಕಿ ಅವರು ಚಿಕಿತ್ಸೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಬೆಂಗಳೂರಿನ ಕಡೆ ವಾಪಸ್ ಬರ್ತಾ ಇದ್ದಾರೆ. ನನ್ನ ಕೊಲೀಗ್ ಹೇಳ್ತಾ ಇದ್ದಿದ್ರ ಪ್ರಕಾರ ಇವತ್ತಿಂದ ಅವರಿಗೆ ಟ್ರೀಟ್ಮೆಂಟ್ ಆರಂಭ ಆಗಬೇಕಾಗಿತ್ತು. ಇವತ್ತಿನಿಂದ 5 ದಿನ ಅವರಿಗೆ ಟ್ರೀಟ್ಮೆಂಟ್ ಇತ್ತು. ಆದರೆ ಶ್ರೀಲಂಕಾ ಬಾಂಬ್ ಬ್ಲಾಸ್ಟ್ ನಲ್ಲಿ ಜೆಡಿಎಸ್ ಮುಖಂಡರು ಕೆಲವರೆಲ್ಲ ಮೃತಪಟ್ಟಿರೋದು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ, ಘಾಸಿಯಾಗಿದೆ. ಹಾಗಾಗಿ ನಾನು ಇಲ್ಲಿ ಚಿಕಿತ್ಸೆಯನ್ನು ತಗೊಳ್ಳೋಕ್ಕಾಗೋದಿಲ್ಲ. ಸಾಧ್ಯ ಆದರೆ ಈ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳು ಮತ್ತೊಂದು ಸರ್ತಿ ಬಂದು ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತ. ಅದರಲ್ಲೂ ಆಶ್ಚರ್ಯ, ಬೈ ರೋಡ್ ಹೊರಟಿದಾರಂತೆ. ಅವರು ಹಾಸನಕ್ಕೆ ಬಂದು ಹಾಸನದಿಂದ ಬೆಂಗಳೂರಿಗೆ ಬರ್ತಾರಂತೆ. ಜಾರಕಿಹೊಳಿ ಬಿಜೆಪಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಹೋಗ್ಲಿ, ಅವ್ರು ಯಾರು ನಾಳೆ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಹಾಗೆ ಈಗ ನಿನ್ನೆ ಮುಂಚೆ ನಮ್ಗೆ ಕಾಯಂ ಗಿರಾಕಿದ್ರು ಅದ್ರ ಬಗ್ಗೆ ಏಕೆ ಮಾತಾಡೋದು ಬೇಡ. ಬೇಕು ಲಾಸ್ಟ್ ಟೈಮ್ ರಮೇಶ್ ಜಾರಕಿಹೊಳಿ ಜೊತೆ ಬೇರೆಯವರು ಹೋಗಾರದಾರೆ, ಅಡ್ವಾನ್ಸ್ ತಗೊಂಡ್ರದಾರ, ಅವೆಲ್ಲ ಅಡ್ವಾನ್ಸ್ ತಗೊಂಡ್ರದಾರೆ. ಬಿಜೆಪಿ ಹತ್ರ ದುಡ್ಡು ಐತಿ, ಎಷ್ಟು ಜನ ಸರ್ ಅಡ್ವಾನ್ಸ್ ಲೆಕ್ಕ ಬರ್ತದಾಗ ಮತ್ತೆ 15 ನಾಳೆ ಚುನಾವಣೆ ಮುಗಿಬಿಟ್ರೆ ನಾಳೆಯಿಂದ ಅದ ಬರೆಸೋದು. ಮೈತ್ರಿ ಸರ್ಕಾರ ಪತನ ಆಗತ್ತೆ ಸರ್. ಪತನ ಆಗೋದ್ರೆ ಎಲ್ಲ 5 ದಿವಸ ನೀವೇ ಯೋಚನೆ ಮಾಡ್ಕೊಡ್ತಾರೆ. ಅಲ್ಲ, ಮೇ 23 ನಂತರ ಪತನ ಬಿಜೆಪಿ ಲೀಡರ್ ಯಾಕೆಂತ ಇರ್ತಾರೆ ಬಿಜೆಪಿ ಹಂಗೆ ಯಾವಾಗಲೂ ಸುಳ್ಳುಗಾರರ ಸಾಕ. ಈಗ ರಮೇಶ್ ಜಾರಕಿಹೊಳಿ ರಾಜೀನಾಮೆ ದಾವಣಗೆರೆ ಹೇಳಿದ್ನಲ್ಲ, ಅಲ್ಲ, ರಮೇಶ್ ಜಾರಕಿಹೊಳಿ ರಿಸೈನ್ ಮಾಡಿದ್ರೆ ಪ್ರಾಬ್ಲಮ್ ಏನಿದೆ ಒಳ್ಳೆ ರಮೇಶ್ ಸರ್? ಈಗ ಸಿದ್ದರಾಮಯ್ಯ ಅವರು ಮತ್ತೆ ಸಿಎಂ ಆಗ್ಬೇಕೇನೋ ಅಂತ ಹೇಳಿ ಹೇಳ್ತಾ ಇದಾರೆ ಅಲ್ಲಿ ಇಲ್ಲಿ. ದಾವಣಗೆರೆಯಲ್ಲಿ ಎಲ್ಲಿ ನೋಡಿದ್ರು ಕಾಂಗ್ರೆಸ್. ಅಲ್ಲ, ಸಿದ್ದರಾಮಯ್ಯ ಕೆಲವತ್ರ 60% ಆಗಿದಾವೆ, ಕೆಲವತ್ರ 50% ಆಗಿದಾವೆ. ಇಲ್ಲಿ 40% ಆಗೈತಿ. ಚುನಾವಣೆ ವಿಚಾರಕ್ಕೆ 20% ಆಗಿರಲಿಲ್ಲ. ಬಿಜೆಪಿ ನಾವು ಗೆದ್ದೇ ಬಿಟ್ಟು ಅನ್ಕೊಂಡೆ. ನಾವು ಅರ್ಥ ಹೇಳ್ತೇವೆ, ಅವ್ರಿಗಿನ ಮುಂಚೆ ಗೆದ್ದು ನಾವು ಚುನಾವಣೆ ನಮ್ದೇ ನಂಬರ್ 1 ಬರೋದು. ಸರ್, ಈಗ ನಂಬರ್ 1 ಬಟನ್ ಹೊತ್ತದ್ದು. ಅಲ್ಲ, ಸಿದ್ದರಾಮಯ್ಯ ಬೇಡ.